पूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता रक्षितु भुवनेश्वरी ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ. ತಂದೆ ವಿಘ್ನೇಶ್ವರ, ಸಕಲ ವಿಘ್ನಗಳನ್ನ ದೂರ ಮಾಡುವ ವಿಘ್ನೇಶ್ವರನಾದ ನಿನಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ನನ್ನಪ್ಪ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ನನ್ನ ಅಣ್ಣ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ನನ್ನು ಸುಖವಾಗಿ ನೋಡಿಕೊಳ್ತಿದ್ದಾನೆ. ಇರುವುದರಲ್ಲಿ ಉಂಡು ಸಂತೋಷವಾಗಿದ್ದೇವೆ. ಅವನಿಗೆ ಯಾವ ಕಷ್ಟ ಬಾರದಂತೆ ಕಾಪಾಡುವ ಭಾರ ನಿನ್ನೆ ಕೂಡಿದೆ ನನ್ನ ತಂದೆ. ಕಲಿಯುಗದ ಸಾಯಿ ಬಾಬಾ ನನ್ನ ಅಣ್ಣ ನಿನ್ನ ಅಪಾರವಾಗಿ ಪ್ರೀತಿಸ್ತಾನೆ, ಗೌರವಿಸ್ತಾನೆ, ಪೂಜಿಸ್ತಾನೆ ಅಂದಾಗ ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ಕಾಪಾಡೋ ಭಾರ ನಿನ್ನದೇ ಅಲ್ವೇನಪ್ಪ. ಏನೆಂದು ಬೇಡಿಕೊಂಡೆ ಆಗಿನ ದೇವರಲ್ಲಿ ಬಹುಶಃ ನಿನ್ನ ಮೊರೆ ದೇವರಿಗೆ ತಲುಪಿರಬೇಕು. ನಮಗಿಂದು ಸಿಹಿ ಸುದ್ದಿಯನ್ನೇ ನೀಡಿದ್ದಾನೆ. ತುಂಬಾ ಖುಷಿಯಲ್ಲಿದ್ಯಾ? ಸಿಹಿ ಸುದ್ದಿ ಅಂತ ಬೇರೆ ಹೇಳ್ತಿದ್ಯಾ? ಕೈಯಲ್ಲಿ ಬೇರೆ ಬ್ಯಾಗ್ ಹಿಟ್ಟಿದ್ಯಾ? ಲಾಟ್ರಿ ಗೀಟ್ರಿ ಏನಾದ್ರು ಹೊಡಿತಾ ಇದೆಯಾ? ಲಾಟ್ರಿ ಇಲ್ಲ. ನನಗೆ ಅದಕ್ಕಿಂತಲೂ ಹೆಚ್ಚು ಖುಷಿ ಕೊಡುವಂತದ್ದು ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದದ್ದು. ತುಂಬಾ ವರ್ಷಗಳಿಂದ ನಾ ಕಳೆದುಕೊಂಡದ್ದು ನನಗೆ ಸಿಕ್ಕಿದೆ. ಅದೇನಂತ
ನೀನು ಹೇಳಿ ನೋಡೋಣ. ಅಣ್ಣ, ಅದು ಯಾವ ವಿಚಾರ ಅಂತ ಬೇಗ ಹೇಳು, ಯಾಕೆಂದ್ರೆ ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ. ಬೇಗ ಹೇಳು. ನಿನ್ನ ಸಂತೋಷವೇ ನನ್ನ ಸಂತೋಷ. ನಾವು ಚಿಕ್ಕವರಿದ್ದಾಗ ನನ್ನ ಆತ್ಮೀಯ ಗೆಳೆಯ ಶೌರ್ಯ ಅಂತ ನಮ್ಮ ಮನೆಗೆ ಬಂದ. ಶ್ರೀಮಂತರ ಮಗನಾದರೂ ನಮ್ಮ ಜೊತೆಯಲ್ಲಿ ಆಟವಾಡಿ ನಮ್ಮ ಜೊತೆಯಲ್ಲಿ ಊಟ ಮಾಡಿ ಹೋಗ್ತಾ ಇದ್ದಾನಲ್ಲ, ಅವನೇ ಕಣಮ್ಮ. ಅವನ ತಾಯಿಯ ಕೊಲೆಯಾದ ಮೇಲೆ ಕೊನೆ ಬಾರಿ ನಮ್ಮನ್ನ ಭೇಟಿಯಾಗಿ ಮತ್ತೆ ಬರುತ್ತೇನೆ ಅಂತ ಹೇಳಿ ಹೋದವನು ಬರಲೇ ಇಲ್ಲ. ಆದರೆ ಈಗ ನಮ್ಮನ್ನು ಅವನೇ ಹುಡುಕಿಕೊಂಡು ಬಂದಿದ್ದಾನೆ. ಅದಲ್ಲದೆ ಪೊಲೀಸ್ ಆಫೀಸರ್ ಬೇರೆ ಆಗಿದ್ದಾನೆ. ನಮ್ಮ ಜಿಲ್ಲೆಗೆ SP ಆಗಿ ಬಂದಿದ್ದಾನೆ. ಹೌದಾ ಅಣ್ಣ? ಇಲ್ಲಿ ಕೂಡ ಅವನದೇ. ಹೌದಾ? ಹಾಗಾದ್ರೆ ನೀನು ಒಬ್ಬನೇ ಯಾಕೆ ಬಂದೆ? ಬರ್ಬೇಕಾದ್ರೆ ಅವರನ್ನ ಕರ್ಕೊಂಡು ಬರ್ಬೇಕಾಗಿತ್ತಲ್ಲ. ಎಲ್ಲಿ ಹೋದ್ರು ಅವರು? ಅವರು ಅಂದ್ರೆ ನಿನ್ನ ಮಾತಿನ ಅರ್ಥ ಒಬ್ಬನೇ ಕಣಮ್ಮ. ಅವರು ಅಂತ ಹೇಳೋದಕ್ಕೆ ತುಂಬಾ ಜನ ಏನು ಬಂದಿಲ್ಲ. ಹೋಗೋಣ. ನಾನು ಏನೇ ಮಾತನಾಡಿದ್ರು ಅದು ನಿನಗೆ ತಮಾಷೆಯಾಗಿ ತೋರುತ್ತೆ. ಅಣ್ಣ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅಂದಾಗ ಗೌರವ ಕೊಟ್ಟು ಮಾತನಾಡೋದು ತಪ್ಪ? ಸರಿ ಬಿಡಮ್ಮ. ನೋಡು, ತುಂಬಾ ವರ್ಷಗಳಾದ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಹಬ್ಬದ ಅಡಿಗೆನೆ ಮಾಡ್ಬೇಕು. ಅಣ್ಣ, ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಪ್ರೀತಿಸಿದ ನನ್ನ ಪ್ರಿಯ, ನನ್ನ ಉಸಿರು, ನನ್ನ ಪ್ರಾಣ. ಹಿಂದೆ ಚಿಕ್ಕಂದಲ್ಲಿರ್ಬೇಕಾದ್ರೆ ಆಟದಕ್ಕೆ ಈ ದಾರವನ್ನ ನನ್ನ ಕೊಳ್ಳಿಗೆ ಕಟ್ಟಿದ್ರು. ಅದನ್ನೇ ತಾಳಿ ಅಂತ ತಿಳಿದುಕೊಂಡು ಇದುವರೆಗೂ ಜೋಪಾನ ಮಾಡಿಕೊಂಡು ನನ್ನ ಮನಸ್ಸಿನಲ್ಲಿ ಅವರನ್ನ ಪ್ರೀತಿ ಮಾಡ್ತಾ ಇದ್ದೇನೆ. ಈಗ ಅವರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನನಗೆಷ್ಟು ಸಂತೋಷವಾಗ್ತಾ ಇದೆ. ಅಲ್ಲ, ಈ ನೆನಪು ಮಾತ್ರ ಬರೀ ನನಗೊಬ್ಬಳಿಗೂ ಅಥವಾ ಅವ್ರಿಗೂ ಇದೆಯೋ? ಯಾಕೆಂದ್ರೆ ಅವರ ಪೊಲೀಸ್ ಇನ್ಸ್ಪೆಕ್ಟರ್ ಬೇರೆ. ಈ ನೆನಪು ಅವ್ರಿಗೆ ಇರುತ್ತೋ ಇಲ್ವೋ? ನನ್ನ ನೆನಪು ಇರುತ್ತೋ ಇಲ್ವೋ? ಸಂಚಿತಾ, ಹ? ಸಂಚಿತಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಡುಗೆ ಏನ್ ಮಾಡೋದು ಅಂತಾನ? ಹಾ, ಹೌದಣ್ಣ. ಹಾಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಓ, ಅದು ಶೌರ್ಯ ಬಂದೇ ಬಿಟ್ಟ. ಬಾಗಿಳೆಯಾ, ತುಂಬಾ ವರ್ಷಗಳಾದ ಮೇಲೆ ಬರ್ತಾ ಇದೀಯಾ. ನೀನು ಬಂದಿದ್ದು ನಮ್ಮ ಮನೆಗೆ, ಕುಚೆಯಲ್ಲ ನಿನಗೆ ಮನೆಗೆ. ಶ್ರೀಕೃಷ್ಣ ಬಂದಷ್ಟೇ ಸಂತೋಷವಾದ ಗೆಳೆಯ. ಏನು ಮಿತ್ರ, ಈ ರೀತಿ ಕೃಷ್ಣ ಕುಚೇಲ ಅಂತೆಲ್ಲ ಮಾತಾಡ್ತಿದ್ಯಾ? ನಾವು ಯಾವತ್ತಿದ್ರು ಬೆಸ್ಟ್ ಫ್ರೆಂಡ್. ಅದು ಅಲ್ಲದೆ ನಾನು ನಿಮ್ಮನ್ನ ದಿನಕ್ಕೆ ಒಂದು ಸಾರಿ ಆದ್ರ ನೆನಪಿಸಿಕೊಳ್ಳುತ್ತಿದ್ದೆ. ಓಹೋ, ನೀನೇ ನೆನಪು ಮಾಡ್ಕೊಡ್ತಾ ಇದ್ದ. ನೋಡು, ದಿನಕ್ಕೊಮ್ಮೆ ಆದ್ರೂ ನನ್ನ ತಂಗಿ ಸಂಚಿತಾಳಿಗೆ ಆಕಳಕ್ಕೆ ಬರ್ತಾ ಇತ್ತು. ನಾನು ಅವಾಗ ಹೇಳ್ತಾ ಇದ್ದೆ, ನಮ್ಮನ್ನ ಯಾರೋ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ. ಅದು ಗೆಳೆಯ ನೀನೇ ಇರಬೇಕು. ಹೌದು ಕಣೋ. ಅಂದ್ಹಾಗೆ ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಇದೇನು ಇದು ಸಂಚಿತನಾ? ನಮಸ್ಕಾರ ಬೇರೆ ಹೊಡಿತೈತಾಳೆ. ಚಿಕ್ಕವಳಿರುವ ಇವಳ ಕೋಪಕ್ಕೆ ನಾವೇ ನಮಸ್ಕಾರ ಹೊಡಿಬೇಕಿತ್ತು ಅಲ್ವೇನೋ? ಹೌದು ಕಣ, ಅವಳೇ ಇವಳು. ಅಂದು ಹೇಗೆ ಇಂದು ಹೇಗೆ ಕಷ್ಟಪಟ್ಟು B.Com ವರೆಗೂ ಓದಿಸಿದ್ದೇನೆ. ಇನ್ನೇನು ನನ್ನ ತಂಗಿಯ ಮದುವೆ ಮಾಡಿ ಬಿಟ್ಟರೆ ಆಯ್ತು. ಚಿ, ಹೋಗೋಣ. ಮೊದಲು ನಿನ್ನ ಮದುವೆಯಾಗಿ ಅತ್ತಿಗೆ ಮನೆಗೆ ಬಂದ ಮೇಲೆ ಆ ನಂತರ ನನ್ನ ಮದುವೆ. ಸರಿ ಸರಿ ನಮ್ಮ ಸ್ವೀಟ್, ನಿನಗೆ ಇಷ್ಟವಾದ ಸ್ವೀಟ್ ತಂದಿದ್ದೀನಿ. ನಂಗ? ಹೌದು, ನಂಗ್ ಒಬ್ಳಿಗೆನಾ? ನಿನಗೆ ತಂದಿದ್ದೀನಿ. ಅದು ಮುಚ್ಚಿಟ್ಟೆ. ನೀನು ಬಹಳ ದಿನ ನಮ್ಮ ದಿನದ ನಂತರ ಬರ್ತಾ ಇದೀಯಾ. ನಿನಗೆ ಮೊದಲು ಸ್ವೀಟ್. ನನ್ನ ತಂಗಿಗೂ ಕೂಡ ಈ ಹಣ್ಣನ್ನ. ಅಣ್ಣ, ಮೊದ್ಲೇ ಹೋಗೈತಿ, ಮತ್ತಿನ್ನು ಮ್ಯಾಲ ಹೋಗಿತ್ತು. ತಗೋ. ಏನಾಗ್ಲಿ, ನಿನ್ನ ತಂಗಿನ ಒಳ್ಳೆಯ ದಂತದ ಗೊಂಬೆಗೆ ಬೆಳೀತಿದೀಯ ಕಣೋ. ಎಲ್ಲಿಯಾದ್ರೂ ನನ್ನ ದೃಷ್ಟಿನೇ ಬೀಳುತ್ತೋ ಏನೋ. ಆ ಶೌರ್ಯ, ನನಗೆ ವ್ಯವಸಾಯ ಸಂಘದಲ್ಲಿ ಸ್ವಲ್ಪ ಕೆಲಸವಿದೆ. ನಾನು ಹೋಗಿ ಬರ್ತೇನೆ. ನೀನು ಸ್ವಲ್ಪ ರೆಸ್ಟ್ ಮಾಡು. ತಂಗಿ, ಅಣ್ಣ, ಶೌರ್ಯನಿಗೆ ಸ್ನಾನಕ್ಕೆ ಬಿಸಿನೀರು ಕಾಯಿಸಿಕೊಡು. ಸರಿ. ಇಲ್ಲದ ತಲೆಹರಟೆ ಅಂತೂ ಮಾಡಬೇಡ, ಆಯ್ತಾ? ಸರಿ ಅಣ್ಣ. ನಾನಿನ್ನು ಬರ್ತೀನಿ ಶೌರ್ಯ. ಬನ್ನಿ ಸರ್, ಒಳಗಡೆ ಹೋಗಿ ಬಿಸಿನೀರು ಕಾಸಿದೀನಿ, ಸ್ನಾನ ಮಾಡಿ ರೆಸ್ಟ್ ಮಾಡಿರಂತೆ. ಬನ್ನಿ. ಇಲ್ಲ ಸಂಚಿತ, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನೀವು ನನ್ನ ಹತ್ರ ಮಾತಾಡ್ಬೇಕಾ? ಹೇಳಿ, ಅದ್ಯಾವ ವಿಷಯ ಅಂತ? ಸಂಚಿತ, ನೋಡು, ನಾನು ಏನೇ ಮಾತಾಡೋದಿದ್ರು ನೇರವಾಗಿ ಮಾತಾಡ್ತೇನೆ. ಸುದ್ದಿ ಬೆಳೆಸಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಹಾಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ. ನಾವು ಚಿಕ್ಕವರಿರುವಾಗ ಮದುವೆ ಆಟ ಆಡ್ತಿದ್ವಿ, ಅದು ನಿನಗೆ ನೆನಪಿದೆಯಾ? ಆ ನೆನಪುಗಳೇ ನನ್ನ ಬಾಳಕೂಟದಲ್ಲಿ ಹೊಂಗನಸಿನಾಗಿ ಚಿಗುರೊಡೆದು ರಾಧಾಕಾರವಾದ ಪ್ರೀತಿಯ ಮರ ಬೆಳೆದು ಬಿಟ್ಟಿದೆ. ಹಾಗಾಗಿ ನೀನು ನನ್ನ ಜೀವನದಲ್ಲಿ
ಅಳಿಸಲಾಗದ ಸುಂದರ ಕವನವಾಗಿ ಬಿಟ್ಟಿರುವ ಸಂಚಿತ. ಈ ನಿನ್ನ ಮುದ್ದಾದ ಪ್ರೀತಿಯ ಮಧ್ಯೆ ಸಂಚಿತ, ನೋಡು, ನೀನು ನನ್ನನ್ನು ಪ್ರೀತಿಸುವೆಯಾ ಏನು ಅಂತ ನಿನ್ನ ಅಭಿಪ್ರಾಯ ತಿಳಿಸು. ಶೌರ್ಯ, ನೀನು ಯಾವಾಗ ನಮ್ಮ ಮನೆಗೆ ಬಂದಿದ್ದೀಯಾ ಅಂತ ಅಣ್ಣ ಹೇಳಿದ್ನು, ಆದ್ರೆ ಮುದಿದು ಹೋಗಿದ ಈ ನನ್ನ ಮನಸ್ಸು ಮತ್ತೆ ಅಳಿತು. ಹಳೆಯ ನೆನಪುಗಳೆಲ್ಲ ಮತ್ತೆ ಮರುಕಳಿಸಿದವು. ಚಿಕ್ಕಂದಿನಲ್ಲಿ ಆಡಿದ ಆಟ ಬರೀ ಆಟವಲ್ಲ, ಅದುವೇ ನಿಜವಂತ ತಿಳಿದುಕೊಂಡವಳು ನಾನು. ನೀನು ತಮಾಷೆಗಾಗಿ ಕಟ್ಟಿದ ಈ ದಾರವನ್ನ ನನ್ನ ಕೊಳಿಗೆ ಕಟ್ಟಿದ ತಾಳಿ ಅಂತ ತಿಳಿದುಕೊಂಡು ಇದುವರೆಗೂ ಜೋಪಾನ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೆ ಇದನ್ನ ಹೇಳುವ ಮನಸ್ಸು ನನಗಿರ್ಲಿಲ್ಲ. ಯಾಕೆಂದ್ರೆ ನೀನು ಪೊಲೀಸ್ ಆಫೀಸರ್, ಈ ವಿಷಯ ನನಗೆ ನೆನಪಿದೆಯೋ ಇಲ್ವೋ ಅಂತ ತುಂಬಾ ಭಯವಾಗಿತ್ತು. ಆದ್ರೆ ಈಗ ಅನುಮಾನ ದೂರವಾಯ್ತು. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಐ ಲವ್ ಯು ಶೌರ್ಯ. ಐ ಲವ್ ಯು ಟು ಸಂಚಿತ. ಈ ನಮ್ಮ ಮುದ್ದಾದ ಪ್ರೀತಿಯ ಮಧ್ಯೆ ಆದರೆ ನೀವು ಪ್ರಶ್ನಾರ್ಥಕ ಬೇಕೆ? ಇರಬಹುದು, ಆದ್ರೆ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡ ತಬ್ಬಲಿಯಾದ ನನ್ನ ಅಣ್ಣನೇ ತಂದೆ ತಾಯಿಯಾಗಿ ನನಗೆ ಜೋಪಾನ ಮಾಡಿದ್ದಾನೆ ಅಂದಾಗ ನಮ್ಮಿಬ್ಬರ ಪ್ರೀತಿಗೆ ಅವನು ಒಪ್ಪಬೇಕಲ್ಲ. ಒಪ್ತಾನೆ ಕಣೆ, ಒಪ್ಪಿಸ್ತೀನಿ ನಾನು. ಹಾಗೆ ನಾವು ಮದುವೆ ಆಗೋಣ. ನಾವು ನೀವು ಮದುವೆ ಆಗೋಣ. ಹೌದು ಕಣೆ. ಅಲ್ಲ, ಹಾಗೆ ನಿನ್ನ ಪ್ರೀತಿಯ ಒಂದು ಹಾಡನ್ನು ಹೇಳುತ್ತೀಯಾ? ಖಂಡಿತ.